ಯಾರು ಹೇಳ್ತಾರ? ಅಲ್ಲ, ಈಗೇನಿದೆ ಅಂತಂದರೆ ಈ ಚುನಾವಣೆ ಆರೋಪಗಳ ಚುನಾವಣೆ ಆಗಬಾರ್ದು, ನಮ್ಮ ಪಕ್ಷಕ್ಕೆ ಪ್ರಶ್ನೆ ಕೇಳ್ತಕ್ಕಂಥ ಚುನಾವಣೆ ಆಗಬಾರ್ದು. ಈ ಚುನಾವಣೆ 10 ವರ್ಷದ ಮಾರ್ಕ್ಸ್ ಕಾರ್ಡ್ ಬೇಕಲ್ವಾ? ಈ 10 ವರ್ಷ ಅವಧಿಯಲ್ಲಿ 2014 ಇಸ್ವಿಯಿಂದ 2024 ಇಸ್ವಿವರೆಗೆ ಭಾರತ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ BJP ಸರ್ಕಾರ ಆಡಳಿತದೇನಿದೆ, ಅವ್ರು ಏನು ಭರವಸೆಗಳನ್ನ ಕೊಟ್ಟಿದ್ರು, ಅವ್ರ ಮ್ಯಾನಿಫೆಸ್ಟೋ ತೆಗೆದು ನಾವು ನೋಡೋಣ. ಈಗ ಅವ್ರ ಮ್ಯಾನಿಫೆಸ್ಟೋ ತೆಗಿಬೇಕು ತಾನೆ. ಈಗ ಮುಂದೆ 5 ವರ್ಷ ಏನು ಮಾಡ್ತಾರೆ ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣಂತೆ. 10 ವರ್ಷದಲ್ಲಿ ಏನಾಗಿದೆ, ಈ ದೇಶದ ಸ್ಥಿತಿ ಗತಿ ಏನಿದೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ತಾನೆ. ಮೊದಲನೇ ಉದಾಹರಣೆ BSNL. ಮೊದಲನೇ ಉದಾಹರಣೆ ಈ ದೇಶದಲ್ಲಿ BSNL ಇರ್ತಕ್ಕಂಥದ್ದು. ಯಾವ ಪ್ರಧಾನಮಂತ್ರಿ ಸಾಹೇಬರು ನಮ್ಮ ವಿಶ್ವಗುರು ಇದ್ದಾರೆ, ಒಂದು ನ್ಯಾಷನಲೈಸ್ ಕಂಪ್ನಿ ಒಂದು ಯಾವುದು ಸೆಂಟ್ರಲ್ ಕಂಪ್ನಿ ಒಂದು ಮಾಡಲಿಲ್ಲ. ಸ್ಟೇಟ್ ಸೆಕ್ಟರ್ ಆಗಲಿ ಸೆಂಟ್ರಲ್ ಕಂಪ್ನಿಗಳು ಒಂದೂ ಇಲ್ಲ. ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ಕಂಪ್ನಿನೂ ಮಾಡಿರಲಿಲ್ಲ. ಇವ್ರು ಬಂದಾದ್ಮೇಲೆ 23 ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನಿಗಳನ್ನ ಮಾರಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಯಾವುದ್ರ ಬಗ್ಗೆ ಚರ್ಚೆ ಮಾಡಬೇಕು? ಯಾವ ಜಿಯೋ ಕಂಪ್ನಿಗೆ ನರೇಂದ್ರ ಮೋದಿಯವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾಯಿದ್ರು, ಒಂದು ಫುಲ್ ಪೇಪರ್ ಕಟ್ಔಟ್ರ್ ಬಂತಾರ. BSNL ಕಂಪ್ನಿ ಬಗ್ಗೆ ಒಂದು ಅಡ್ವರ್ಟೈಸ್ಮೆಂಟು ಕೊಡಲಿಲ್ಲ. ಇವತ್ತು BSNL ನಮ್ಮ ಇರ್ತಕ್ಕಂಥ ಭಾರತ್ ಸಂಚಾರ್ ನಿಗಮ ಲಿಮಿಟೆಡ್ ಯಾವ ಜಿಯೋ ಕಂಪ್ನಿ 0 ಬಿಲ್ ಕೊಟ್ಕೊಂಡು ಫ್ರೀ ಇಂಟರ್ನೆಟ್ ಕೊಟ್ಟು ಅವ್ರು ಪ್ರಾಫಿಟ್ನಲ್ಲಿದ್ದಾರೆ. ನಮ್ಮದು ಇವತ್ತು BSNL ಯಾಕೆ ಲಾಸ್ನಲ್ಲಿದೆ ಅಂತ ನಾವು ಪ್ರಶ್ನೆ ಕೇಳಬೇಕ ಬೇಡ? ಮತ್ತು ನೀವು ನಮ್ಮನ್ನ ಅಗಲಾಗಲ ಬಂದು ನೀವು ದಯಮಾಡಿ ನಾವು ಕೇಳತಕ್ಕಂಥ ಪ್ರಶ್ನೆ ಅವ್ರನ್ನ ಕೇಳಿ. ಪ್ರಹ್ಲಾದ್ ಜೋಶಿ ಅವರು, ಸಂತೋಷ್ ಲಾಡು ಕೇವಲ ನನ್ನ ಬೈತಾನೆ, ನರೇಂದ್ರ ಮೋದಿ ಅವ್ರನ್ನ ಬೈತಾರೆ ಅಂತ ಹೇಳ್ತಾ ಇದ್ದಾರೆ. ನಾನು ಇವತ್ತುವರೆಗೂ ವೈಯಕ್ತಿಕವಾಗಿ ಯಾರನ್ನೂ ಬೈದಿಲ್ಲ. ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ. ಇದು ಭಾಳ ಜಾಣತನ. ಇದು ಪ್ರಶ್ನೆಗೆ ಉತ್ತರ ರುಪಿಗೆ ಡಾಲರ್ ಕೇಳಿದ್ರೆ ಉತ್ತರ ಕೊಡೋಂಗಿಲ್ಲ. ಯಾಕೆ ಸ್ವಾಮಿ ಮತ್ತು ನಿಮ್ಮ ಕಾಲದಲ್ಲಿ 30 ರೂಪಾಯಿ ರುಪಿ ಡಾಲರ್ಗೆ ಜಾಸ್ತಿ ಆಯಿತು? 2014 ಇಸ್ವಿಯಲ್ಲಿ ಇರ್ತಕ್ಕಂಥ ರುಪಿಗೆ 2024 ಇಸ್ವಿ ಇರ್ತಕ್ಕಂಥ ರುಪಿಗೆ ವ್ಯತ್ಯಾಸ ಇದೆ. ಇವತ್ತು ಬಾಂಗ್ಲಾದೇಶ್ GDP ಏನಿದೆ ಇವತ್ತು ನಮ್ಮ ಭಾರತ ದೇಶಕ್ಕೆ ಚೆನ್ನಾಗಿದೆ. ಬಾಂಗ್ಲಾದೇಶ್ ಪರ್ ಕ್ಯಾಪಿಟಲ್ ಇನ್ಕಮ್ ಇಸ್ ಮಚ್ ಮೋರ್ ಬೆಟರ್ ದೆನ್ ದಿಸ್ ಇಂಡಿಯಾ. ಯಾವ ಚರ್ಚೆ, ಒಂದು ನಿಮಿಷ ತಡ್ರಿ, ಯಾವ ಚರ್ಚೆ ಮಾಡ್ಬೇಕು ನಾವು? ಏನು ಚರ್ಚೆ ಮಾಡಬೇಕು? ಚರ್ಚೆ ಮಾಡಿ ಬರೀ ಇವೇನೇ ಚರ್ಚೆ ಮಾಡೋದಾ ನಾವು? ನೀವು ಗ್ಯಾರಂಟಿಗಳು, ನಿಮ್ಮ ಗ್ಯಾರಂಟಿಗಳು ಏನಿದೆ? ವಾಟ್ ಈಸ್ ದ ಗ್ಯಾರಂಟಿ ಯು ಹ್ಯಾಡ್ ಪ್ರಾಮಿಸ್ಡ್, ವಾಟ್ ಯು ಹ್ಯಾಸ್ ಡಿಲಿವರ್ಡ್? ಮೇಕ್ ಇನ್ ಇಂಡಿಯಾ ಬಗ್ಗೆ ಕೇಳಿದ್ವಿ, ಏನು ಮಾಡಿದ್ದಾರೆ ಮೇಕ್ ಇನ್ ಇಂಡಿಯಾ ಬಗ್ಗೆ ಹೇಳ್ಬೇಕಲ್ವಾ? ಸುಮಿಟ್ ಆಯಿತು, ಸುಮಿಟ್ ಆಯ್ತು, G20 ಸುಮಿಟ್ ಆಯಿತು, ಅದರಿಂದ ಏನು ದೇಶಕ್ಕೆ ಲಾಭ ಆಯಿತು? ನರೇಂದ್ರ ಮೋದಿ ಅವರು ಇಷ್ಟೆಲ್ಲ ಹೊರ ದೇಶಕ್ಕೆ ಹೋಗಿ ಬಂದಿದ್ದಾರೆ. ಯಾವ ದೇಶದ ನಮ್ಮ ಪಾಲಿಸಿಗಳು ನಮ್ಮ ಅನುಕೂಲ ಆಗಿದ್ದಾವೆ? ಏನು ಪ್ರಶ್ನೆ ಏನಾಗಬೇಕು ಅನ್ನೋದು ನಮ್ಮ ಉತ್ತರ ಇದೆ. ಅಲ್ಲ, ಅದು ಆ ರೀತಿ ಹೇಳಿರ್ತಕ್ಕಂಥದ್ದು ನಾನು ಒಪ್ಪಲ್ಲ, ಸುಳ್ಳಿದೆ. ನಾವು ಸಿಕ್ಕಿರ್ ನಿರ್ಜಕ್ಕಂತ ನಿಜ. ಅವ್ರು ಕೇಳಿರ್ತಕ್ಕಂಥದ್ದು ಏನಪ್ಪ ನನ್ನ ಈ ರೀತಿ ನೀನು ಟಾರ್ಗೆಟ್ ಮಾಡ್ತೀನಿ ಅಂತ ಹೇಳಿದಾಗ, ಸರ್ ನಾನು ಕೇವಲ ಪ್ರೋಗ್ರಾಮ್ಸ್ ಮಾತನಾಡ್ತಿದ್ದೀನಿ ಸರ್, ನಿಮ್ಮ ವಿರುದ್ಧ ಏನಿಲ್ಲ ಅಂತ ಹೇಳಿದ್ದೀನಿ. ಅವ್ರು ಅದಕ್ಕೆ ಈ ರೀತಿಯಾಗಿ ಮಾತನಾಡ್ತಕ್ಕಂಥದ್ದು ಅವ್ರಿಗೆ ಸರಿಯಲ್ಲ. ಈಗ ನಾನು ಕೂಡ ಏನೋ ಒಂದು ಅಲಿಗೇಷನ್ ಹೇಳ್ಬೋದು, ನಂಗೆ ಹೇಳಕ್ಕೆ ಬರಲ್ಲ. ವಾಟ್ ಐ ಹ್ಯಾವ್ ಸ್ಪೋಕನ್ ಟು ಹಿಮ್ ಇಸ್ ವೆರಿ ಕ್ಲಿಯರ್. ಈ ಆಸ್ಟ್ ಮೀ ಇಟ್ ಇಸ್ ದಟ್ ನೌ ಡೇಸ್ ಯು ಬಿಕಮ್ ಮೋರ್ ಅಗ್ರೆಸಿವ್ ಅಂತ ಹೇಳಿರ್ತಕ್ಕಂಥದ್ದು ನಿಜ ಇದೆ. ಆ ಸಂದರ್ಭದಲ್ಲಿ ಸರ್ ಐ ಆಮ್ ಓನ್ಲಿ ಟಾಕಿಂಗ್ ಅಬೌಟ್ ಪ್ರೋಗ್ರಾಮ್ ಸರ್, ನಥಿಂಗ್ ಪರ್ಸ್ನಲ್. ಇವತ್ತು ಇಲ್ಲಿವರೆಗೆ ನಾನು ಯಾವುದೋ ರೆಕಾರ್ಡ್ನಲ್ಲಿ ಅವ್ರ ಬಗ್ಗೆ ಪರ್ಸನಲಾಗಿ ಮಾತಾಡಿರ್ತಕ್ಕಂಥದ್ದು ನೀವೇ ಕೇಳಿ ನೋಡಿ. ನಾವು ಕೇಳಿರ್ತಕ್ಕಂಥ ಪ್ರಶ್ನೆ ನೀವು ಅವ್ರಿಗೆ ಕೇಳಿ ಉತ್ತರ ಕೊಡಬೇಕಲ್ವಾ? ಅವ್ರು ಹೇಳ್ತಾರೆ, ನೀವು ಅದನ್ನು ಅವ್ರನ್ನೇ ಕೇಳಬೇಕು. ಯಾಕಂದರೆ ಅವರು 4 ಬಾರಿ 5 ಬಾರಿ ಇಲ್ಲಿ ಸಂಸದರಾಗಿದ್ದಾರೆ. ನಾವು ಪರ್ಸನಲ್ ಆಗಿ ಏನೋ ಕೆಲವು ಸಂದರ್ಭದಲ್ಲಿ ಮಾತನಾಡ್ತೀವಿ, ಅದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಮಾತನಾಡ್ತಿರ್ತಕ್ಕಂಥದ್ದು ಅವ್ರಿಗೆ ಎಷ್ಟು ಸಮಂಜಸ ಅಂತ ನೀವು ಕೇಳ್ರಿ. ಆದರೆ ನಾವು ಇವತ್ತು ಮೊದಲನೇ ಪ್ರಶ್ನೆ ಇದೆ, ನೀವು ಮಾತನಾಡಿರ್ತಕ್ಕಂಥದ್ದು ಏನು ಪ್ರಾಮಿಸ್ ಇದೆ, ನರೇಂದ್ರ ಮೋದಿ ಅವ್ರ ಪ್ರಾಮಿಸು, ನಮಗೆ ತಾವು ಬಗ್ಗೆ ಮಾತನಾಡಿ. ಆರ್ಟಿಕಲ್ 370 ಬಗ್ಗೆ ಭಾಳ ಜೋರಾಗಿ ಮಾತನಾಡಿದ್ರಿ, ಅದ್ರ ಬಗ್ಗೆ ಮಾತನಾಡಲ್ಲ. ಡಿಮಾನಿಟೇಷನ್ ಬಗ್ಗೆ ಮಾತನಾಡಿದ್ರಿ. 2,000 ರೂಪಾಯಿ ನೋಟ್ ಎಲ್ಲಿದೆ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ? 2,000 ರೂಪಾಯಿ ನೋಟ್ ಎಲ್ಲಿದೆ ಹೊಸದೀಗ? ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾ ಬೇಡ? 2 ಕೋಟಿ ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಮಾತನಾಡಬೇಕು. ಯಾವ ಸ್ವಿಸ್ ಬ್ಯಾಂಕ್ಲಿಂದ ಈ ದೇಶಕ್ಕೆ ರೊಕ್ಕ ತರ್ತೀವಿ, ಸ್ವಿಸ್ ಬ್ಯಾಂಕ್ಲಿಂದ ರೊಕ್ಕ ತರ್ತೀವಿ ಅಂತ ಹೇಳಿರ್ತಕ್ಕಂಥದ್ದು BJP ಅವರು, ನರೇಂದ್ರ ಮೋದಿ ಅವರು SBI ಅಕೌಂಟ್ ಕೊಡೋಕ್ಕಾಗಲಿಲ್ಲ. SBI ಅಕೌಂಟಿನ ನಂಬರ್ ಕೊಡೋಕ್ಕಾಗಲಿಲ್ಲ ಸುಪ್ರೀಂ ಕೋರ್ಟ್ನಲ್ಲಿ. ಅದಕ್ಕೆ 3 ತಿಂಗಳ 4 ತಿಂಗಳ ಟೈಮ್ ಕೇಳ್ತಾ ಇದ್ರು. ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ನಾವ್ಯಾಕೆ ಚರ್ಚೆ ಮಾಡಬಾರ್ದು? ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಯಾಕೆ ಇವತ್ತು ಪ್ರಹ್ಲಾದ್ ಜೋಶಿ ಅವರು ಬಂದು, ಸಾಹೇಬರು ಬಂದು ಯಾಕೆ ಇದ್ರ ಬಗ್ಗೆ ವಿವರಣೆ ಕೊಡಬಾರ್ದು? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.